ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಹಾಭಾರತ ಕಥನದಲ್ಲಿ ದ್ರೌಪದಿಯ ಪಾತ್ರ ಬಹುಮುಖ್ಯವಾದದ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ದ್ರೌಪದಿಗೆ ಅನೇಕ ಹೆಸರುಗಳಿದ್ವು. ಅದರಲ್ಲಿ ಯಜ್ಞಸೇನಿ ಕೂಡ ಒಂದು. ದ್ರೌಪದಿಗೆ ಯಜ್ಞಸೇನಿ ಅಂತ ಯಾಕೆ ಕರಿತಿದ್ರು ಅಂದರೆ, ದ್ರೌಪದಿಯ ತಂದೆಯಾದಂಥ ಪಾಂಚಾಲ ದೇಶದ ರಾಜ ದೃಪದನು ಗುರು ದ್ರೋಣಾಚಾರ್ಯರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸಿ ದ್ರೋಣಾಚಾರ್ಯರ ವಧೆಗಾಗಿ ದೃಪದ ಒಂದು ಮಹಾನ್ ಯಾಗವನ್ನು ಏರ್ಪಡಿಸುತ್ತಾನೆ. ಆ ಯಾಗದಿಂದ ಮೊದಲು ಬಲಶಾಲಿಯಾದ ದೃಷ್ಟದ್ಯುಮ್ನ ಮತ್ತು ನಂತರ ದ್ರೌಪದಿ ಜನಿಸಿದರು. ದ್ರೌಪದಿಗೆ ಸಂಬಂಧಿಸಿದ ಅನೇಕ ಹೆಸರುಗಳಲ್ಲಿ ಯಜ್ಞಸೇನಿ ಎನ್ನುವ ಹೆಸರು ಒಂದಾಗಿದೆ. ದ್ರೌಪದಿಯು ಯಜ್ಞಕುಂಡದಿಂದ ಜನಿಸಿದ ಕಾರಣ ಆಕೆಯನ್ನು ಯಜ್ಞಸೇನಿ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.